BR ಅಂಬೇಡ್ಕರ್ ಅವರ ಒಂದು 134ನೇ ಜಯಂತ್ಯೋತ್ಸವದ ಕಾರ್ಯಕ್ರಮ. ಇವತ್ತು ವಿಶ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಆರಾಧನೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಬಾಬಾ ಸಾಹೇಬ್ ಹುಟ್ಟುಹಬ್ಬದ ದಿನವನ್ನು ವಿಶ್ವ ನಾಲೆಡ್ಜ್ ಡೇ ಅಂತೇಳಿ ವಿಶ್ವಸಂಸ್ಥೆಯಲ್ಲೂ ಸಹ ಆಚರಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಅವರ ತೂಕವನ್ನು ನಾವು ನೋಡಬೇಕಾಗ್ತದೆ. ಇವತ್ತು ವಿಶ್ವಸಂಸ್ಥೆಯಲ್ಲಿ ಒಬ್ಬ ಮಹಾನ್ ನಾಯಕ, ನಮ್ಮ ಭಾರತದ ಒಬ್ಬ ಮಹಾನ್ ನಾಯಕನ ಒಂದು ಆಚರಣೆ ಆಗ್ತಾ ಇದೆ ಅಂದರೆ ಅವರು ಎಷ್ಟು ಮಟ್ಟಿಗೆ ಅವರು ತೂಕ ಇದೆ ಈ ವಿಶ್ವದಲ್ಲಿ ಅಂತ ಹೇಳ್ಬೋದು. ಇವತ್ತು ಭಾರತ ದೇಶದ ಎಲ್ಲ ಪ್ರಾಣಿ ಸಂಕುಲ ಮಾನವ ಎಲ್ಲರಿಗೂ ಸಹ ನಮ್ಮದೇ ಆದಂತಹ ಒಂದು ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಂಡಂತಹ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅಸ್ಪೃಶ್ಯತೆ ಮತ್ತು ಸಮಾನತೆಯ ಸರದಾರರಾಗಿ ಇವತ್ತು ಹೋರಾಟದ ಮುಖಾಂತರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಇವತ್ತು ಭಾರತಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟು ಇವತ್ತು ಎಲ್ಲರೂ ಸಮಾನತೆಯಿಂದ ಬದುಕುವಂತಹ ಕೆಲಸವನ್ನು ರೂಪಿಸಿಕೊಟ್ಟಂತಹ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವ್ರನ್ನ ಪೂಜೆಯಲ್ಲ, ನಮ್ಮ ಪಾಲಿನ ದೇವರು ಅಂತ ಹೇಳ್ಬೋದು. ಇವತ್ತು ಎಲ್ಲ ಈ ದೇಶಕ್ಕೆ ಮಾದರಿಯಾದಂತಹ ನಾಯಕರಲ್ಲಿ ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಂತಾರೆ. ಇವತ್ತು ಅವರ ಆಚರಣೆಯನ್ನು ನಮ್ಮ ಕೋಗಿಲು ಬಡಾವಣೆಯಲ್ಲಿ ಕೋಗಿಲು ಗ್ರಾಮ ಶಾಖೆಯಿಂದ ಎಲ್ಲ ಯುವಕರು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆ ಆದರ್ಶ. ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ತಾವೆಲ್ಲರೂ ನಡಿಬೇಕು ಅಂತೇಳಿ ಇವತ್ತು ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಅವರ ಆದರ್ಶದಲ್ಲಿ ನಡೀತಾ ಇದೆ. ಇವತ್ತು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾ ಇರೋದಕ್ಕೆ ಕೋಗಿಲು ಬಡಾವಣೆಯ ಯುವಕರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.